ಇವತ್ತು 8ನೇ ಬಾರಿ ನಮ್ಮ ಹೊರಟ್ಟಿ ಸಾಹೇಬರು ವಿಧಾನ ಪರಿಷತ್ಗೆ ಪ್ರವೇಶ ಮಾಡಿದ್ದಾರೆ. 8ನೇ ಬಾರಿ ಅದು ಸಣ್ಣದಲ್ಲ. ಅಸೆಂಬ್ಲಿಲಿ 5 ವರ್ಷ ಯಾವ್ದಾದ್ರು ಮಧ್ಯೆ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಡಿಸಾಲ್ವ್ ಮಾಡ್ಬಿಟ್ರೆ ಯಾವ್ದಾದ್ರು ಕಾನೂನು ತಂದ್ಬಿಟ್ಟು ನಮ್ಮ ಜೋಶಿ ಅವ್ರ ಕಾನೂನು ತಂದ್ಬಿಟ್ಟು ಅದಕ್ಕೆ 2 ವರ್ಷ ಆಗ್ಬೋದು, 4 ವರ್ಷ ಆಗ್ಬೋದು. 3 ವರ್ಷಕ್ಕೆ ಒಂದ್ಸತಿ ಪಾರ್ಲಿಮೆಂಟ್ ನಿಮ್ಗೆಲ್ಲ ನೆನಪಿರಬೇಕು. 5 ವರ್ಷಕ್ಕೆ 3 ಸತಿ ಪಾರ್ಲಿಮೆಂಟ್ ಆಗುತ್ತೆ. 1 ವರ್ಷ 2 ವರ್ಷಕ್ಕೆ 3 ವರ್ಷ ಪಾರ್ಲಿಮೆಂಟ್ ಆಗುತ್ತೆ. ಸೊ ಹಂಗೆ ಅದು ಗ್ಯಾರಂಟಿ ಇಲ್ಲ. ಯಾವುದು ನಮ್ಮ ಲೋಯರ್ ಹೌಸ್, ಅಪ್ಪರ್ ಹೌಸ್ ಮಾತ್ರ 6 ವರ್ಷ. ಹಂಗೆ 8 ಬಾರಿ ಅವರು ಆಯ್ಕೆಯಾಗಿ 8 × 6 48. ಸೊ ಒಂದು ದೊಡ್ಡ ದಾಖಲೆಯನ್ನೇ ಇವತ್ತು ರಾಜ್ಯಕ್ಕೆ ಮುಂದಕ್ಕೆ ಯಾರು 8 ಸತಿ ಆಯ್ಕೆ ಆಗ್ತಾರೆ ಅವರಂತೂ 8 ಬಾರಿ ಸತತವಾಗಿ ಆಯ್ಕೆ ಆಗಿದ್ದಾರೆ. ನಾನು 8 ಬಾರಿ ಆಯ್ಕೆ ಆಗಿದ್ದೀನಿ. ಆದರೆ ಅಸೆಂಬ್ಲಿಯಲ್ಲಿ 4 ಬಾರಿ ಕನಕಪುರ ಕ್ಷೇತ್ರ, 4 ಬಾರಿ ಸಾತ್ತೂರು ಕ್ಷೇತ್ರ. ಆದರೆ ನಾನು 85 ಸೋತೋಗ್ಬಿಟ್ಟೆ, 89 ಗೆದ್ದೆ. ಅಲ್ಲಿಂದ 8 ಬಾರಿ ಸತತವಾಗಿದ್ದೀನಿ. ಆದರೆ ನಮ್ಗೆ ಈ ದಾಖಲೆ ಅವ್ರ ದಾಖಲೆ ನಮ್ಮ ಕೈಲಿ ಮುರಿಯಕ್ಕೆ ಆಗ್ತಾ ಇಲ್ಲ. ನೋಡೋಣ, ದೇವರು ಆರೋಗ್ಯ ಕೊಟ್ಟರೆ, ಜನರ ಆಶೀರ್ವಾದ ಇದ್ದರೆ ಆಮೇಲೆ ಮುಂದಕ್ಕೆ ನಾವು ನೋಡೋಣ. ಸೊ ಹಂಗೆ ಇವತ್ತು ನಾವೆಲ್ಲ ಈ ಒಂದು ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ಮಾಡಿದ್ದೇವೆ. ಈ ಅವ್ವ ಪ್ರಶಸ್ತಿ ಏನು ತಾಯಿನ ಸ್ಮರಿಸ್ಕೊಂಡು ಏನು ನಮ್ಮ ಹೊರಟ್ಟಿಯವರು ಮತ್ತು ಅವರ ಕುಟುಂಬದವರು, ಟ್ರಸ್ಟ್ನವರು ಎಲ್ಲ ಸೇರಿ ಮಾಡ್ತಾ ಇದ್ದಾರೆ. ಇದು ರಾಜ್ಯಕ್ಕೆ ಮಾದರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಸಾಧಕರನ್ನ ನೆನಪಿಸ್ಕೊಂಡು ಇವತ್ತು ಅವರು ನೆನಪು ಮಾಡ್ತಾ ಇದ್ದಾರೆ. ಸಾಧಕರು ನನಗೆ ಈ ಪ್ರಶಸ್ತಿ ಸಿಕ್ತು ಅಂತ ನಿಮ್ಗೇನಾದ್ರೂ ಖುಷಿ ಇಟ್ಕೊಂಡ್ರೆ ನಿಮ್ಮಂತ ತಕ್ಕರೇನಿಲ್ಲ. ಇದು ನಿಮ್ಮ ಮೇಲೆ ಒಂದು ದೊಡ್ಡ ಭಾರ. ಈ ಹಾರ ಇದೆಯಲ್ಲ, ಇದು ದೊಡ್ಡ ಭಾರ. ಇನ್ನ ಹೆಚ್ಚಿಗೆ ಜವಾಬ್ದಾರಿಯನ್ನು ಹೊತ್ತು ಸಮಾಜ ನಿಮ್ಮನ್ನ ನೋಡಿ, 4 ಜನ ನೋಡಿ, ಕಣ್ಣಲ್ಲಿ ನೋಡಿ ಈ ಕೆಲಸವನ್ನ ಮಾಡ್ತಾ ಇದೆ. ಅದಕ್ಕೆ ನೀವು ಕೂಡ ಮುಂದಕ್ಕೆ ಬಹಳ ಹೆಚ್ಚಿಗೆಯಿಂದ, ಎಚ್ಚರಿಕೆಯಿಂದ ನಿಮ್ಮ ಸಾಧನೆ ಇನ್ನ ಉತ್ತಮ ಮಟ್ಟಕ್ಕೆ ಹೋಗ್ಬೇಕೇ ಹೊರತು ಇನ್ನು ನಮ್ಮ ಸಾಧನೆ ಸಿಕ್ಕೋಯ್ತು ಅಂತ ಕೊನೆಗೆ ಕೂತ್ಕೊಳ್ಳೋಂಗಿಲ್ಲ. ಅದನ್ನು ಕೂಡ ನಾನು ಪ್ರಶಸ್ತಿದಾರರಿಗೆ ಈ ಸಂದರ್ಭದಲ್ಲಿ ಕಿವಿ ಮಾತನ್ನ ಹೇಳಿದೆ ನಾನು ಇವತ್ತು ಬಯಸ್ತಾ ಇದ್ದೇನೆ.